ಎಚ್.ಡಿ. ರೇವಣ್ಣಗೆ ಮೈಸೂರಿನಲ್ಲಿ ಜಿಟಿ ದೇವೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನಾನು ಮತ್ತು ನನ್ನ ಮಗ ಜೈಲಿಗೆ ಹೋಗ್ತೀವಿ ಅಂತ ಹೇಳಿ ರೇವಣ್ಣ ಮಾತಾಡ್ತಾರೆ. ಆದ್ರೆ ನನ್ನ ಬಗ್ಗೆ ತೇಜೋವಧೆ ಮಾಡುವ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. ನನ್ನ ಬಗ್ಗೆ ಈ ರೀತಿಯಾಗಿ ಮಾತಾಡಿ ತೇಜೋವಧೆ ಮಾಡೋ ಕೆಲಸ ಮಾಡಬೇಡಿ. ಜಿಟಿ ದೇವೇಗೌಡ ಮತ್ತು ಮಗ ಜೈಲಿಗೆ ಹೋಗ್ತಾರೆ ಅಂತ ನೀವು ಹೇಳ್ತೀರಿ. ನಾನು ಮತ್ತು ನನ್ನ ಮಗನ ಬಗ್ಗೆ ಯಾವುದೇ ದೂರುಗಳೇ ಇಲ್ಲ. ನಾವು ಜೈಲಿಗೆ ಹೋಗುವ ಅಪರಾಧಗಳನ್ನೇನು ಮಾಡಿಲ್ಲ ಅಂತ ಹೇಳಿ ಜಿಟಿ ದೇವೇಗೌಡ ಇವತ್ತು ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಇವತ್ತು ಕಿಡಿಕಾರಿದ್ದಾರೆ. ಹಾಗಾದ್ರೆ ನಿನ್ನೆ ಬೆಂಗಳೂರಿನಲ್ಲಿ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಏನ್ ಮಾತಾಡಿದ್ರು, ಅದಕ್ಕೆ ಇವತ್ತು ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಗೆ ತಿರುಗೇಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಜಿಟಿ ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಜಿಟಿ ದೇವೇಗೌಡ್ರು ಏನು ಲೂಟಿ ಹೊಡೆದವನೇನ್ರಿ? ಅವ್ರ ಮಗ ಲೂಟಿ ಹೊಡೆದವನ? ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು, ನಮ್ಮ ಅಭಿಮಾನಿ. ನೈಟ್ ಇವತ್ತು ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರನಿಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು ಯಾವ ಸರ್? 2017-18ರಲ್ಲಿ. ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಹಾಕ್ತೋ ಇದ್ರೆ ಅಪ್ಪ ಮಕ್ಕಳು 20 ದಿನ ನನಗೆ ಜೈಲಲ್ಲಿ ಇರ್ಬೇಕಾದ್ರು. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವೊಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ರೇವಣ್ಣವರೇ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ, ಯಾವ ಮಂತ್ರಿಗಳಾದರೂ ಸರಿ, ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ 54 ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ. ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ, ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು, ಅದಕ್ಕೆ ಬಂಧನ ತಪ್ಪಿತು ಅಂತೇಳಿ. ದಯಮಾಡಿ ಕ್ಷಮಿಸಿ ರೇವಣ್ಣವರೇ, ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು, ನಾವು ತಪ್ಪಿಸಿದ್ದೀವಿ. ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನಾಗುತ್ತೆ. ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ. ನನ್ನ ಮೇಲೆ, ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ. ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ, ಆ ಸಂದರ್ಭನೂ ಬಂದಿಲ್ಲ. ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಇದು ಜಿಟಿ ದೇವೇಗೌಡ ಅವರ ಉತ್ತರ ರೇವಣ್ಣ ಅವರ ಮಾತಿಗೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಮಿಗಷ್ಟೇ ಜಿಟಿ ದೇವೇಗೌಡರು ಸುದೀರ್ಘವಾಗಿ ಮಾತಾಡ್ತಾ ಇದ್ರು, ನಾವು ಕೂಡ ಕೇಳಿದ್ವಿ. ರೇವಣ್ಣ ಅವರ ಎಲ್ಲ ಮಾತುಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇಲ್ಲಿ ಜಿಟಿ ದೇವೇಗೌಡ ಮೊನ್ನೆ ಕೂಡ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾರೆ, ಹಾಡಿ ಹೊಗಳ್ತಾರೆ, ಮತ್ತೊಂದ್ಸತಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಾತಾಡ್ತಾರೆ, ರೇವಣ್ಣ ಅವ್ರಿಗೂ ಕೂಡ ಆವಾಜ್ ಹಾಕ್ತಾ ಇದ್ದಾರೆ. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಇವರು JDS ಪಕ್ಷದಿಂದ ಮುನಿಸ್ಕೊಂಡಿರುವಂಥದ್ದು ಸ್ಪಷ್ಟ, ಎಲ್ರಿಗೂ ಕೂಡ ಅದು ಗೊತ್ತಾಗ್ತಾ ಇದೆ. ಅದು ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ, ಇದೇನು ಹೊಸತೇನಲ್ಲ. ಆದ್ರೂ ಕೂಡ ಜಿಟಿ ದೇವೇಗೌಡರು ಯಾಕೆ ಪಕ್ಷ ಕಂಡುಕೊಂಡಿದ್ದಾರೆ? ಹಾಗಾದ್ರೆ ಇಷ್ಟೆಲ್ಲ ಅವ್ರ ಬಗ್ಗೆ ಅಂತಾರೆ, ಎಲ್ಲರೂ ಕೂಡ ಬೈತಾ ಇದ್ದಾರೆ. ರೇವಣ್ಣ ಅವ್ರು ನೇರ ಹೇಳ್ತಾರೆ ಜೈಲಿಗೆ ಹೋಗ್ಬೇಕಿತ್ತು, ನಾವು ತಡೆದಿದ್ದೀವಿ ಅಂತೇಳಿ. ಆದ್ರೂ ಯಾಕೆ ಪಕ್ಷ ಕಂಡುಕೊಂಡು ಕೂತಿದ್ದಾರೆ ಜಿಟಿ ದೇವೇಗೌಡರು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಜೊತೆಗೆ ಇವತ್ತು ಕೊಟ್ಟಿರುವಂತಹ ಉತ್ತರಗಳು ರಾಮ್. ರಮನ್, ಖಂಡಿತವಾಗಿಯೂ ಜಿಟಿ ದೇವೇಗೌಡರು JDSನಿಂದ ಈಗಾಗಲೇ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶದ ನಂತರ ಇದು ಮತ್ತಷ್ಟು ದೂರ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಅಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋ ವಿಚಾರವಾಗಿ JDSನ ಸಾಕಷ್ಟು ನಾಯಕರು ಸಾಕಷ್ಟು ಪ್ರತಿಕ್ರಿಯೆಗಳನ್ನು ನೀಡಿದರು. ಅದರಲ್ಲೂ ಪ್ರಮುಖವಾಗಿ ಎಚ್.ಡಿ. ರೇವಣ್ಣ ನಿನ್ನೆ ನೀಡಿದಂಥ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅವರು 2017-18ರ ಸಂದರ್ಭದಲ್ಲಿ ಜಿಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಇರಲಿಲ್ಲ ಅಂತ ಹೇಳಿದ್ರೆ ಜಿಟಿ ದೇವೇಗೌಡ ಮತ್ತು ಅವರ ಮಗ ಇಬ್ಬರೂ ಸಹ ನನ್ನಂತೆ 20 ದಿನಗಳ ಕಾಲ ಜೈಲಿಗೆ ಹೋಗಬೇಕು ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ರು. ಇವತ್ತು ಜಿಟಿ ದೇವೇಗೌಡರು
ಅದಕ್ಕೆ ಸ್ಪಷ್ಟನೆ ನೀಡುವಂಥದ್ದು, ತಿರುಗೇಟು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಅವ್ರು ಹೇಳುವಂಥದ್ದು 54 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನಾನಾಗಲಿ ಮತ್ತೆ 2010ರಿಂದ ನನ್ನ ಮಗ ಸಹ ರಾಜಕೀಯದಲ್ಲಿದ್ದರೆ ಆತನಾಗಲಿ ಯಾವುದೇ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಮ್ಮ ವಿರುದ್ಧ ಯಾವುದೇ ದೂರುಗಳು ದಾಖಲಾಗಿಲ್ಲ. ಅಂದ್ರೆ ಜೈಲಿಗೆ ಹೋಗುವಂತಹ ಸಂದರ್ಭ ಬರೋದೇ ಇಲ್ಲ, ಪ್ರಕರಣ ದಾಖಲಾದ್ರೆ ತಾನೇ ಜೈಲಿಗೆ ಹೋಗುವಂತಹ ಪ್ರಶ್ನೆ. ಮತ್ತೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ನಾನು ಎಚ್ ಡಿ ರೇವಣ್ಣ ಅವ್ರನ್ನಾಗಲಿ ಅಥವಾ ಕುಮಾರಸ್ವಾಮಿ ಆಗಲಿ ಅಥವಾ ಯಾವುದೇ ಮಂತ್ರಿ ಆಗಲಿ ಯಾವುದರನ್ನು ಸಹ ನನಗೆ ರಕ್ಷಣೆ ಕೊಡಿ ಅಂತ ನಾನು ಹೇಳಿಲ್ಲ. ಹೀಗಾಗಿ ರೇವಣ್ಣ ಅವರು ಯಾವ ಕಾರಣಕ್ಕಾಗಿ ಈ ರೀತಿಯಂಥ ಮಾತುಗಳನ್ನ ಹೇಳಿದರೆ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಸುವರ್ಣಸೌಧದಲ್ಲಿ ಏನು ಈ ವಿಧಾನಸಭೆ ಅಧಿವೇಶನ ಆಗ್ತದೆ ಆ ಸಂದರ್ಭದಲ್ಲಿ ರೇವಣ್ಣ ಅವ್ರನ್ನ ನಾನು ನೇರವಾಗಿ ಕೇಳ್ತೇನೆ, ಯಾವ ಕಾರಣಕ್ಕಾಗಿ ನೀವು ಈ ರೀತಿ ಹೇಳಿದ್ರಿ ಅಂತೇಳಿ ಅಂತ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕೇವಲ ಅವರು ಅವರ ಮಗ ಮತ್ತೆ ಅವರ ವಿಚಾರಕ್ಕೆ ಮಾತ್ರವಲ್ಲ, ನಮ್ಮ ತಂದೆ ಸಹ ಪಟೇಲ್ರಾಗಿದ್ದರು, ನಾನಾಗಲಿ ನಮ್ಮ ತಂದೆ ಆಗಲಿ ಅಥವಾ ನನ್ನ ಮಗ ಆಗಲಿ ಮೂವರ ವಿರುದ್ಧವೂ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ, ಹೀಗಾಗಿ ನಾವು ಜೈಲಿಗೆ ಹೋಗುವ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದರು. ಮತ್ತೊಂದು ರೆಹಮಾನ್, ಈಗಾಗಲೇ ಅವರು JDS ನಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ, ಹೀಗಾಗಿ ಯಾವುದೇ ಮುನಿಸಿಗಳಿದ್ರು ಏನೇ ಇದ್ರೂ ಸಹ ಅವರು ಆ JDS ನಲ್ಲೇ ಇರುವಂತಹ ಕೆಲಸ ಆಗ್ತದೆ. ಅವರು ಮಾತುಕತೆ ಮುಖಾಂತರ ನನಗೆ ಯಾವುದೇ ರೀತಿಯಂಥ ಅಸಮಾಧಾನ ಇಲ್ಲ, ನನ್ನನ್ನು ಯಾರೂ ಸಹ ಕರೀತಾ ಇಲ್ಲ, ಹಾಗಾಗಿ ನಾನು ಹೋಗಿಲ್ಲ, ಅದನ್ನು ಬಿಟ್ಟರೆ ನನಗೆ ಯಾವುದೇ ರೀತಿಯಂಥ ಅಸಮಾಧಾನ ಇಲ್ಲ ಅನ್ನೋ ಮಾತನ್ನೇ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕೆ ಅವರು JDS ಚಿಹ್ನೆ ಅಡಿಯಲ್ಲಿ ಶಾಸಕರಾಗಿರುವುದಾಗಿ JDS ಪಕ್ಷದ ಶಾಸಕರಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಂದಲೂ ಸಹ ಸದ್ಯಕ್ಕೆ ದೂರ ಇದ್ದಾರೆ. ಆದರೆ ಅವರಿಗೆ ಈ ರೀತಿಯಾಗಿ ರೇವಣ್ಣ ಅವರು ನೀಡಿರುವಂತಹ ಹೇಳಿಕೆ ಸಾಕಷ್ಟು ಘಾಸಿಯನ್ನು ಮಾಡಿತ್ತು. ಯಾಕಂದರೆ ಸಿದ್ದರಾಮಯ್ಯ ಅವರ ಮಾತುಗಳನ್ನು ಸಹ ಸ್ಪಷ್ಟಪಡಿಸಿದರು. ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ರಾಜಕೀಯವಾದಂತಹ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಆದರೆ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಅಟ್ಯಾಕ್ ಅನ್ನ ಮಾಡಿಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದರು. ಯಾಕಂದ್ರೆ ರೇವಣ್ಣ ಅವರು ಹೇಳಿದಂಥದ್ದು 2017-18ರಲ್ಲಿ ಸಿದ್ದರಾಮಯ್ಯ ಅವರು CM ಆದಾಗ ಜೈಲಿಗೆ ಕಳಿಸುವಂತ ಪ್ರಯತ್ನ ಮಾಡಿದ್ರು ಅಂತ, ಅದಕ್ಕೆ ಸ್ಪಷ್ಟನೆ ನೀಡುವಂತ ಕೆಲಸವನ್ನ GT ದೇವೇಗೌಡರು ಮಾಡಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ರಾಮ್.